ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ನ ಸೂಪರ್ ಎಂಟರ ಎರಡನೇ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ದೊಡ್ಡ ಬದಲಾವಣೆ. ಇನ್ನು ಭಾರತ ತಂಡದ ಓಪನರ್ಸ್ ಆಗಿ ಚೇಂಜಸ್ ಆದ್ರೆ ಆಗಿದೆ ಮತ್ತು ನಂಬರ್ 3 ಕ್ರಮಾಂಕನು ಕೂಡ ಚೇಂಜಸ್ ಆಗಿದೆ. ಹಾಗೆ ಭಾರತ ತಂಡದಲ್ಲಿ 3 ಬದಲಾವಣೆಗಳನ್ನು ಕೂಡ ನೋಡಬಹುದು. ಇನ್ನು 3 ಬದಲಾವಣೆಗಳು ಯಾವ್ಯಾವು ಮತ್ತು ಓಪನರ್ಸ್ ಆಗಿ ಯಾರ್ಯಾರೆಲ್ಲ ಬರ್ತಾ ಇದ್ದಾರೆ ಮತ್ತು ಯಾವೆಲ್ಲ ಆಟಗಾರರು ಈ ಬಾರಿ ಸ್ಲಾಟ್ ನ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಜಿಂಬಾಬ್ವೆ ವಿರುದ್ಧ ಗೆಲ್ಲುತ್ತಾ ಇಲ್ವಾ ಅಂತ ಕಾಮೆಂಟ್ ಮಾಡಿ. ಇನ್ನು ಜಿಂಬಾಬ್ವೆ ವಿರುದ್ಧ ಗೆದ್ದು ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಗೆದ್ದು ಸೆಮಿಫೈನಲ್ ಹಂತಕ್ಕೆ ಕಾಲು ಇಡ್ತಾ ಇಲ್ವಂತ ಅದನ್ನು ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಈ ಪಂದ್ಯ ನಮ್ಮ ಭಾರತ ತಂಡಕ್ಕೆ ಮಸ್ಟ್ ವಿನ್ ಗೇಮ್ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲಲೇಬೇಕಾದ ಸಿಚುವೇಶನ್ ಆದ್ರೆ ಎದುರಾಗಿದೆ. ಇಲ್ಲಿ ಒಂದೇನಂತಂದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೀಗ ಸೂಪರ್ ಎಂಟರ ಪಂದ್ಯದಲ್ಲಿ ಸೂಪರ್ ಎಂಟರಲ್ಲಿ ಬಂದ್ಬಿಟ್ಟು ಒಳ್ಳೆ ಪ್ರದರ್ಶನ ಕೂಡ ಕೊಡ್ತಾ ಇಲ್ಲ. ಇನ್ನು ಸೌತ್ ಆಫ್ರಿಕಾನ ವಿರುದ್ಧನೂ ಕೂಡ ನಮ್ಮ ಭಾರತ ತಂಡ ಕೆಟ್ಟ ಪ್ರದರ್ಶನ ಕೊಟ್ಟು ಮತ್ತು ಎಲ್ಲ ಬ್ಯಾಟರ್ಸ್ ಕೊಲಾಬ್ ಆಗಿರೋ ಕಾರಣದಿಂದ ಕೆಟ್ಟ ದಾಖಲೆಯನ್ನೇ ಬರೆಯುತ್ತೆ ಅಂತ ಹೇಳ್ಬೋದು ಆವತ್ತಿನ ದಿನ. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಗೆಲ್ಲಲೇಬೇಕು. ಇನ್ನು ಈ ಪಂದ್ಯ ಎಲ್ಲಿ ನಡೀತಾ ಇದೆ, ಯಾವಾಗ ನಡೀತಾ ಇದೆ ಅಂತಂದ್ರೆ ಈ ಪಂದ್ಯ ಬಂದ್ಬಿಟ್ಟು ಇವತ್ತು 26ನೇ ತಾರೀಕು 7 ಗಂಟೆಗೆ MA ಚಿದಂಬರಂ ಸ್ಟೇಡಿಯಂ ಚೆನ್ನೈನಲ್ಲಿ ಆದ್ರೆ ನಡೀತಾ ಇದೆ. ಹೌದು ಸ್ನೇಹಿತರೆ, ಪಿಚ್ ಕಂಡೀಷನ್ ಮತ್ತು ಪಿಚ್ ರಿಪೋರ್ಟ್ಸ್ ಎಲ್ಲ ನೋಡೋದಾಯ್ತು ಅಂತಂದ್ರೆ ಮೊದಲು ಬ್ಯಾಟಿಂಗ್ ಮಾಡಿದಂತ ತಂಡದ ಬ್ಯಾಟಿಂಗ್ ಆವರೇಜ್ ಸ್ಕೋರ್ 151 ಆದ್ರೆ ಇದೆ. ಸೆಕೆಂಡ್ ಬ್ಯಾಟಿಂಗ್ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 130 ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು 189 ಹೈಯೆಸ್ಟ್ ಟೋಟಲ್ ಸ್ಕೋರ್ ಆದ್ರೆ ಇದೆ. ಈ ರೀಸೆಂಟ್ ವೆನ್ಯೂ ಮತ್ತು ಲಾಸ್ಟ್ ಮ್ಯಾಚ್ ನೋಡೋದಾಯ್ತು ಅಂತಂದ್ರೆ ಅಫ್ಘಾನಿಸ್ತಾನ ಮತ್ತು ಕೆನಡಾ ಆದ್ರೆ ಆಡಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಅದು T20 ವರ್ಲ್ಡ್ ಕಪ್. ಅಫ್ಘಾನಿಸ್ತಾನ ಮತ್ತು ಕೆನಡಾ ಪಂದ್ಯ ನೋಡೋದಾಯ್ತು ಅಂತಂದ್ರೆ ಮೊದಲು ಬ್ಯಾಟಿಂಗ್ ಮಾಡಿದಂತ ಅಫ್ಘಾನಿಸ್ತಾನ ತಂಡ 200 ರನ್ ಆದ್ರೆ ಹೊಡಿತಾರೆ. ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಿದಂತ ಕೆನಡಾ ತಂಡ 118ಕ್ಕೆ ಆಲ್ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನೊಂದು ಮ್ಯಾಚ್ ಕೂಡ 2026ರ ವರ್ಲ್ಡ್ ಕಪ್ ನ ಇನ್ನೊಂದು ಮ್ಯಾಚ್ ಕೂಡ ನಡೆಯುತ್ತೆ. ಇಲ್ಲಿ ನ್ಯೂಜಿಲೆಂಡ್ ಮತ್ತು ಕೆನಡಾ ನಡುವಿನ ಪಂದ್ಯ ಕೂಡ ನಡೆಯುತ್ತೆ. ಈ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ಭರ್ಜರಿಯಾಗಿ ಗೆಲ್ಲುತ್ತೆ ಅಂತಾನೆ ಹೇಳ್ಬೋದು ಸೆಕೆಂಡ್ ಬ್ಯಾಟಿಂಗ್ ಮಾಡಿ. ಇನ್ನು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನೋಡೋದಾಯ್ತು ಅಂತಂದ್ರೆ ಪ್ಲೇಯಿಂಗ್ 11 ನಲ್ಲಿ ತುಂಬಾನೇ ಬದಲಾವಣೆ ಆದ್ರೆ ಆಗಿವೆ. ಹೌದು ಸ್ನೇಹಿತರೆ, ಪ್ಲೇಯಿಂಗ್ 11 ನಲ್ಲಿ ಏನೆಲ್ಲ ಚೇಂಜಸ್ ಆಗಿವೆ, ಬದಲಾವಣೆ ಆಗಿವೆ ಅಂತ ನೋಡೋದಾಯ್ತು ಅಂತಂದ್ರೆ ಓಪನರ್ಸ್ ಆಗಿ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಆದ್ರೆ ಬರ್ತಾರೆ. ಇನ್ನು ನಂಬರ್ 3 ಅಲ್ಲಿ ಬಂದ್ಬಿಟ್ಟು ಇಶಾನ್ ಕಿಶನ್ ಆದ್ರೆ ಆಡ್ತಾರೆ. ಹೌದು ಸ್ನೇಹಿತರೆ, ನಂಬರ್ 4 ಅಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ನಂಬರ್ 5 ಅಲ್ಲಿ ಹಾರ್ದಿಕ್ ಪಾಂಡ್ಯ, ನಂಬರ್ 6 ಅಲ್ಲಿ ತಿಲಕ್ ವರ್ಮಾ ಮತ್ತು ನಂಬರ್ 7 ಅಲ್ಲಿ ಶಿವಮ್ ದುಬೆ, ನಂಬರ್ 8 ಅಲ್ಲಿ ಬಂದ್ಬಿಟ್ಟು ವಾಷಿಂಗ್ಟನ್ ಸುಂದರ್ ಬದಲಿಗೆ ಅಕ್ಷರ್ ಪಟೇಲ್ ಆದ್ರೆ ತಂಡಕ್ಕೆ ಆದ್ರೆ ಎಂಟ್ರಿ ಕೊಟ್ಟಿದ್ದಾರೆ. ನಂಬರ್ 9 ಅಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ನಂಬರ್ 10 ಅಲ್ಲಿ ವರುಣ್ ಚಕ್ರವರ್ತಿ, ನಂಬರ್ 11 ಅಲ್ಲಿ ಬೂಮ್ರಾ ಆದ್ರೆ ಆಡ್ತಾರೆ. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಯಾವೆಲ್ಲ ಆಟಗಾರರಿಗೆ ಚಾನ್ಸ್ ಸಿಗ್ತಾ ಇದೆ ಅಂತ ನೋಡೋದಾಯ್ತು ಅಂತಂದ್ರೆ ಅಕ್ಷರ್ ಪಟೇಲ್ ಮತ್ತು ಸಂಜು ಸ್ಯಾಮ್ಸನ್ ಅವರು ತಂಡಕ್ಕೆ ಆದ್ರೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನು ರಿಂಕು ಸಿಂಗ್ ಅವರ ಮನೆಯಲ್ಲಿ ಸಮಸ್ಯೆ ಇರೋ ಕಾರಣದಿಂದಾಗಿ ರಿಂಕು ಸಿಂಗ್ ಅವರು ಬಂದ್ಬಿಟ್ಟು ಈ ಪಂದ್ಯಕ್ಕಾಗಿ ಲಭ್ಯ ಇರೋದಿಲ್ಲ ಅಂತಾನೆ ಹೇಳ್ಬೋದು. ಅವರು ಬಂದ್ಬಿಟ್ಟು ಮನೆಗೆ ಆದ್ರೆ ತೆರಳಿದ್ದಾರೆ. ಅವರ ಜಾಗದಲ್ಲಿ ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ ಅವರಾದ್ರೆ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಮತ್ತು ಓಪನರ್ ಆಗಿ ಕೂಡ ಸಂಜು ಸ್ಯಾಮ್ಸನ್ ಆದ್ರೆ ಆಡಲಿದ್ದಾರೆ ಅಂತೆ. ಹೌದು ಸ್ನೇಹಿತರೆ, ಈ ಪಂದ್ಯದ ಓಪನರ್ಸ್ ಆಗಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಬಂದ್ರೆ ನಂಬರ್ 3 ಅಲ್ಲಿ ಇಶಾನ್ ಕಿಶನ್, ನಂಬರ್ 4 ಅಲ್ಲಿ ಸೂರ್ಯಕುಮಾರ್ ಯಾದವ್, ನಂಬರ್ 5 ಅಲ್ಲಿ ತಿಲಕ್ ವರ್ಮಾ, ನಂಬರ್ 6 ಅಲ್ಲಿ ಹಾರ್ದಿಕ್ ಪಾಂಡ್ಯ, ನಂಬರ್ 7 ಅಲ್ಲಿ ಶಿವಮ್ ದುಬೆ, ನಂಬರ್ 8 ಅಲ್ಲಿ ಅಕ್ಷರ್ ಪಟೇಲ್, ನಂಬರ್ 9 ಅಲ್ಲಿ ಹರ್ಷದೀಪ್ ಸಿಂಗ್, ನಂಬರ್ 10 ಅಲ್ಲಿ ವರುಣ್ ಚಕ್ರವರ್ತಿ, ನಂಬರ್ 11 ಅಲ್ಲಿ ಬೂಮ್ರಾ. ಇದು ನಮ್ಮ ಭಾರತ ತಂಡದ ಸೂಪರ್ ಎಂಟರ ಎರಡನೇ ಪಂದ್ಯಕ್ಕಾಗಿ ಜಿಂಬಾಬ್ವೆ ವಿರುದ್ಧ ಪ್ಲೇಯಿಂಗ್ 11. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.